ರಾಮನಗರದಿಂದ ಆಯ್ತಲ್ಲ, ಬಿಡಿದಿದೆ ಅಲ್ವಾ? ರಾಮನಗರದಿಂದ ಒಂದು ಡೆಲಿಗೇಷನ್ ಬಂದಿದ್ದಾರೆ. ರಾಮನಗರದ ನಗರದ ಅಭಿವೃದ್ಧಿಗೆ ಏನೋ ಒಂದು 770 ಕೋಟಿ ಕಾಮಗಾರಿಗೆ ಒಂದು ಹಣ ಬಿಡುಗಡೆ ಮಾಡಿಕೊಡಬೇಕು, ನಮಗೆ ಸ್ಯಾಂಕ್ಷನ್ ಮಾಡಿ ಅಂತ ಬಂದಿದೆ. ರಾಮನಗರದಿಂದ ಅದಕ್ಕೆ ಬಂದಂತವ್ರಿಗೂ ರಾಮನಗರದ ಟೌನ್ ವಿಷಯದಲ್ಲಿ ಕೆಲವು ಸ್ಥಳೀಯ ಸದಸ್ಯರುಗಳಿಂದ ಚುನಾಯಿತ ಸದಸ್ಯರು ಆ ವಿಷಯಕ್ಕೆ ಬಂದಿದ್ದಾರೆ. ಅವರೇನು ಬಿಡದಿಲಿ ಅದೆಂತದ್ದು ನಿಮ್ಮ ಟೌನ್ಶಿಪ್ ಮಾಡಿ ಅಂತ ಕೇಳಕ್ ಬಂದಿಲ್ಲ. ಅವ್ರ ಮುಂದೆ ಭಾಷಣ ಮಾಡ್ಕೊಂಡವ್ರೆ. ಅವ್ರು ಬಂದಿರೋದು ರಾಮನಗರ ಟೌನ್ ನಲ್ಲಿ 770 ಕೋಟಿ ಕಾಮಗಾರಿಗೆ ಹಣ ಕೊಡಿ ಅಂತ ಬಂದವರು. ಪಾಪ ಅವ್ರು ಹೇಳಿದ್ದಾರೆ, ನನಗೆ 4 ತಾಲೂಕು ನನಗೊಂದು, ಅಂದ್ರೆ ಇವ್ರೇನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿನೋ ಬೆಂಗಳೂರು ದಕ್ಷಿಣ ಜಿಲ್ಲೆ ಮುಖ್ಯಮಂತ್ರಿ. ಪಾಪ ಏನು ಕೆಲಸ ಆಗಿರಲಿಲ್ಲ ಅಂತ ಇವ್ರು ಬರೋವರೆಗೆ ರಾಮನಗರ ಜಿಲ್ಲೆ ಒಳಗೆ. ನಾನು ರಾಮನಗರಕ್ಕೆ ಪಾದಾರ್ಪಣೆ ಆದ್ಮೇಲೆ ಆ ಜಿಲ್ಲೆ ಯಾಗಿತ್ತು, ಒಂದು ಹಳ್ಳಿ ರಸ್ತೆ ಇರಲಿಲ್ಲ. ಹಲವಾರು ನಿದರ್ಶನ ಕೊಡಬಲ್ಲೆ. ಕನಕಪುರದಲ್ಲಿ ಕರೆಂಟ್ ಇತ್ತೇನಪ್ಪ? ಕನಕಪುರದಲ್ಲಿ ವಿದ್ಯುತ್ ಶಕ್ತಿ ಇತ್ತ? ಬೆಂಗಳೂರಿಗೆ 53 ಕಿಲೋಮೀಟರ್ ಇದೆ. ಆ ಕನಕಪುರದ ವಿದ್ಯುತ್ ಶಕ್ತಿ ಇರ್ಬೋದು, ಕುಡಿಯೋ ನೀರು ಯಾರ ಕಾಲದಲ್ಲಿ ಆಗಿತ್ತು? ಅಧಿಕಾರದಲ್ಲಿ ನೀವೇನು ಮಾಡಿಲ್ವಂತೆ. ಹೌದಪ್ಪ, ಕನಕಪುರದಲ್ಲಿ ಬಂಡೆ ಹೊಡೆಯಕ್ ಹೋಗ್ಲಿಲ್ಲ. ಬಂಡೆ ಹೊಡೆದು ವಿದೇಶಕ್ಕೆ ಸಾಗಿಸ್ಲಿಲ್ಲ. ಕನಕಪುರ ಜನಕ್ಕೆ ಏನ್ ಮಾಡ್ಬೇಕು ಮಾಡಿದೀವಿ. ಅಲ್ಲಿ ಅಭಿವೃದ್ಧಿಗೆ ಒಂದು ರಸ್ತೆಗಳಿರ್ಲಿಲ್ಲ ನೆಟ್ಟಿಗೆ. ಕೆಲವು ಹಳ್ಳಿಯಲ್ಲಿ ರಾತ್ರಿ ಟೈಮ್ ಏನಾದ್ರೂ ಹೆಣ್ಣು ಮಕ್ಕಳಿಗೆ ಹೆರಿಗೆ ಮಾಡಬೇಕಾದ ಪರಿಸ್ಥಿತಿ ಬಂದಾಗ ಚಿಬ್ಲಲ್ಲಿ ಎತ್ಕೊಂಡ್ಬರೋರು. ಅಲ್ಲೆಲ್ಲ ನಿಮ್ಮ ಕಾರವಾರದಲ್ಲಿ ನಿಮ್ಮ ಕರಾವಳಿ ಪ್ರದೇಶ ಬಿಟ್ಟುಬಿಡಿ, ಇಲ್ಲಿ ಯಾವ ರೀತಿ ಇತ್ತು 20 ವರ್ಷದಿಂದ. ನಿಮ್ಮಿಂದ ಯೋಜನೆ ಮಾಡಕ್ ಆಗಿಲ್ಲ, ನಾವು ಮಾಡ್ತೀವಿ. ಈಗ ಅದೇ ನಗು ಬಂದಿದ್ದಲ್ಲೇನೆ. ನಾನು ಅದು ಮಾಡಬೇಕು ಅಂತ ಹೇಳಿ ಹೊರಟೆ ಅಂತ ಹೇಳ್ತಾರಲ್ಲ, ಅವ್ರು ಮಾಡಕ್ಕಾಗ್ಲಿಲ್ಲ, ನಾನು ಮಾಡಕ್ ಹೊರಟಿದ್ದೀನಿ ಅಂತ. ನಾನು ಮಾಡಕ್ ಹೊರಟಿದ್ದಾಗ ವಿಧಾನಸಭೆ ಕಲಾಪದಲ್ಲಿ ವಿರೋಧ ಮಾಡಿದಾರೆ ಯಾರು? ಇದಾಗಬಾರದು ಅಂತ ಹೇಳಿದಾರೆ ಯಾರು? ಆಗ ನಿಮಗೆ ಅದು ಹೇಳೋದಕ್ಕೆ ಅವತ್ತು ಯಾರು ನಿಮಗೆ ಜ್ಞಾನೋದಯ ಕೊಟ್ಟರು ಮಾಡಬಾರ್ದು ಇದನ್ನ ಅಂತೇಳಿ? ಈಗ ಮಾಡಿ ಅಂತೇಳಿ ಯಾರು ಜ್ಞಾನೋದಯ ಕೊಟ್ಟರು? ಕೇಳ್ತಕ್ಕಂಥದ್ದು ನಾನು ಇವರಿಗೆ. ಎಲ್ಲಿ ಅಲ್ಲಿ ಯಾರು ಒಪ್ಕೊಂಡಿದ್ದಾರೆ ಜಮೀನು ಕೊಡೋದಿಕ್ಕೆ? ಯಾರು ಕೊಟ್ಟವ್ರೆ? 4,500 ಜನ ಅರ್ಜಿ ಹಾಕಿದವ್ರು ಇನ್ನೂ ಉತ್ತರ ಕೊಡ್ಲಿಲ್ಲ. ಇವರು ವಿರೋಧ ಮಾಡಿ ಅರ್ಜಿ ಹಾಕಿದವ್ರಿಗೆ ಉತ್ತರ ಕೊಟ್ಟಿಲ್ಲ. ಇವರು ಇದು ಕತೆ ಹೇಳ್ಕೊಂಡು ಹೊರಟಿದ್ದಾರೆ. ಕಾನೂನು ವ್ಯಾಪ್ತಿ ಒಳಗೆ ಈಗ ನಾನು ಇವತ್ತು ರೈತರುಗಳು ಕಾನೂನು ವ್ಯಾಪ್ತಿಯಲ್ಲಿ ಹೋರಾಟ ಮಾಡಬೇಕು ಅಂತ ಇದ್ದಾರೆ, ನ್ಯಾಯಾಲಯಕ್ಕೆ ಹೋಗ್ಬೇಕು ಅಂತ ಹೇಳಿ. ಈಗ ಇವ್ರಿಗೆ ಯಾಕೆ ಜ್ಞಾನೋದಯ ಆಯ್ತು? ಒಂದು ಇವ್ರಿಗೆ ಹೇಳೋದು, ಯಾವಾಗ ಆಗಸ್ಟ್ 1ನೇ ತಾರೀಕು ನಾನು ಉತ್ತರ ಕೊಟ್ಟಿದ್ದೀನಿ ಅಸೆಂಬ್ಲಿ ಒಳಗೆ, ದಯವಿಟ್ಟು ಜನತೆ ಮುಂದೆ, ರಾಜ್ಯ ಜನತೆ ಮುಂದೆ. ಆಗಸ್ಟ್ 1ನೇ ತಾರೀಕು ಇವರುಗಳ ಒಂದು ವಿರೋಧ ಏನಿತ್ತು, ಬೆಂಗಳೂರು ಸುತ್ತಮುತ್ತ ಈ ನಂದಗುಡಿ ಯಾವ್ದು ಹೇಳಿ ಚರ್ಚೆ ಮಾಡಿದಲ್ಲ ಹೆಚ್ಚಿದ ಬಗ್ಗೆ, ಅವತ್ತು ಇದು ಆಗಬಾರ್ದು ಅಂತ ಹೇಳಿದ್ರಲ್ಲ ಪ್ರಾಜೆಕ್ಟ್. ಎಸ್, ನಾನು ಆಗಸ್ಟ್ 1 ವಿಧಾನಸಭೆಯಲ್ಲಿ ಬಿಡದಿ ಟೌನ್ಶಿಪ್ ಮಾಡತಕ್ಕಂಥದನ್ನ ಕೆಲಸ ನಿಲ್ಲಿಸ್ತೀವಿ ಅಂತ, ಟೌನ್ಶಿಪ್ ಮಾಡಲ್ಲ ಅಂತ. ಆಗಸ್ಟ್ 15ನೇ ತಾರೀಕು 2007 ಸ್ವಾತಂತ್ರ್ಯ ದಿನಾಚರಣೆ. ಅವತ್ತು ನಾನು ಏನ್ ಭಾಷಣ ಮಾಡಿದ್ದೇನೆ, ಸ್ವಾತಂತ್ರ್ಯ ದಿನಾಚರಣೆ ದಿವಸ ಮಾಣಿಕ್ ಶಾ ಗ್ರೌಂಡ್ ನಲ್ಲಿ ತೆಗೆದು ನೋಡಿ. ಈ ಒಂದು ಬಿಡದಿ ಟೌನ್ಶಿಪ್ಗೆ ಇವರೇನು ವಿರೋಧ ಮಾಡಿದ್ರು, ನಂದಗುಡಿ ಟೌನ್ಶಿಪ್ಗೆ ಏನು ವಿರೋಧ ಮಾಡಿದ್ರು, ನಾನು ಆಗಸ್ಟ್ 15ನೇ ತಾರೀಕಿನ ಸ್ವಾತಂತ್ರ್ಯ ದಿನಾಚರಣೆ ಭಾಷಣದಲ್ಲಿ ವಿಶ್ವೇಶ್ವರಯ್ಯ ಬಡಾವಣೆ, ಶಿವರಾಮ್ ಕಾರಂತ್ ಬಡಾವಣೆ, ಕೆಂಪೇಗೌಡ ಬಡಾವಣೆ, ದೇವರಾಜರ್ಸು ಬಡಾವಣೆ, ಹೀಗೆ 5 ಬಡಾವಣೆಗಳ ನಿರ್ಮಾಣ ಆಗಬೇಕು ಅಂತ ಹೇಳಿ ಬಿಡಿಎಯಿಂದ ಕಾರ್ಯಕ್ರಮವನ್ನು ರೂಪಿಸ್ತಕ್ಕಂಥದ್ದಕ್ಕೆ ಘೋಷಣೆ ಮಾಡಿದ್ದೇನೆ.